ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ಶನಿವಾರ ಸಾಯಂಕಾಲ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಸಾಯಂಕಾಲ 1 ಕಪ್ ಬೆಲ್ಲದ ಟೀನ ಕುಡಿದು ಮನೆಯಲ್ಲಿ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪೂರ್ವಿಕಾಗೆ ಬಂದಿದ್ದೀವಿ. ನನ್ನ ಹತ್ರ ಇರೋ ಹಳೆ ಫೋನ್ ಸ್ಟ್ರಕ್ ಆಗ್ತಿತ್ತು ಮತ್ತು ಬೇಗ ವರ್ಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಹೊಸ ಮೊಬೈಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಹೊಸ ಮೊಬೈಲೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ. ನಾನು ಬೇಡ ಅಂದರೂ ಕೂಡ ಅವರು ಕೊಡಿಸ್ತೀನಿ, ನಿನ್ನ ಹತ್ರ ಇರೋ ಫೋನ್ ವರ್ಕ್ ಆಗಲ್ಲಲ್ವಾ ಅಂತ ಅದಕ್ಕೇ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದು ಓಪೋ ಮೊಬೈಲ್ನ ತೊಗೊಂಡ್ವಿ. ಓಪೋ F27 5G ಮೊಬೈಲ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಇರೋ ಮೊಬೈಲ್ ಹಳೆ ಮೊಬೈಲ್ ಅಷ್ಟು ಕ್ಲಾರಿಟಿ ಇರ್ತಿರ್ಲಿಲ್ಲ. ವೀಡಿಯೋಸ್ಗೆ ಮತ್ತು ಫೋಟೋಸ್ಗೆಲ್ಲ ಯೂಟ್ಯೂಬ್ ಮಾಡಬೇಕಾದ್ರೆ ಅಷ್ಟೊಂದು ಕ್ಲಾರಿಟಿ ಇರ್ತಿರ್ಲಿಲ್ಲ. ಅದಕ್ಕೆ ಒಂದು ಕೊಡಿಸ್ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಫೋನ್ ಅಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಇದೇ ಮೊಬೈಲ್ ನಾವು ನೋಡಿದ್ದು, ಇದೇ ಇಷ್ಟ ಆಯಿತು. ಫಸ್ಟ್ ಮೊಬೈಲ್ ನೋಡಿದ್ದೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ, ನನಗೂ ಕೂಡ ಫಸ್ಟ್ ನೋಡಿದ ತಕ್ಷಣ ಇದೇ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ನಿನ್ಗೆ ಯಾವ್ದು ಇಷ್ಟನೋ ಅದೇ ಮೊಬೈಲ್ ತಗೋ, ರೇಟ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ ಅಂತ ಎಲ್ಲ ಹೇಳಿದ್ರು. ನನಗೆ ಇದೇ ಇಷ್ಟ ಆಯಿತು. ಮೊಬೈಲ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮೊಬೈಲೆಲ್ಲ ತೊಗೊಂಡು ಮನೆಗೆ ಬಂದು ಭಾನುವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬ್ರೇಕ್ಫಾಸ್ಟಿಗೆ ಅಂತ ಅವಲಕ್ಕಿ ಒಗ್ಗರಣೆನ ಮಾಡ್ಕೊಂಡಿದ್ದೆ. ಅವಲಕ್ಕಿ ಒಗ್ಗರಣೆನೂ ಕೂಡ ಎಲ್ಲ ತಿಂದ್ಕೊಂಡು ಹಾಗೆ ಇಲ್ಲಿ ನಿನ್ನೆ ನೈಟು ಬಟ್ಟೆ ಮಡಚಿರಲಿಲ್ಲ, ಅಂದರೆ ಈವ್ನಿಂಗ್ ಬಟ್ಟೆ ಮಡಚಿರಲಿಲ್ಲ ಅಂತ ಹೇಳಿ ಇವಾಗ ಬಟ್ಟೆನ ಮಡಿಸ್ಕೊಳ್ತಾ ಇದ್ದೀನಿ. ನನ್ನ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಹೊಸ ಫೋನಿಗೆ ಅಲ್ಲೇ ಟ್ರಾನ್ಸ್ಫರ್ ಮಾಡಿಕೊಟ್ರು. ಹಳೆ ಮೊಬೈಲಲ್ಲಿ ಬೇರೆ ಒಂದು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಿ ನನ್ನ ವ್ಲಾಗ್ಸ್ನ ನಾನೇ ನೋಡ್ತಾ ಬಟ್ಟೆ ಮಾಡಿಸ್ತಾ ಇದ್ದೀನಿ. ಬಟ್ಟೆ ಎಲ್ಲನೂ ಕೂಡ ಮಡ್ಚ್ಕೊಂಡು ಕಬೋರ್ಡಲ್ಲಿ ಇಟ್ಕೊಂಡಿದ್ದಾಯಿತು. ನಮ್ಮ ಮನೇಲಿ ಸ್ವಲ್ಪ ಲೈಟ್ ಬೆಳಕು ಬೀಳೋದು ಸ್ವಲ್ಪ ಕಡಿಮೆ, ಲೈಟ್ ಹಾಕ್ಕೊಂಡೆ ನಾವು ವೀಡಿಯೋ ಮಾಡಬೇಕು. ಬಟ್ಟೆನೂ ಕೂಡ ಎಲ್ಲ ಮಡ್ಚಿಟ್ಕೊಂಡು ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಧ್ಯಾಹ್ನ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿ, ರೈಸ್ ಮಾಡಿ, ರಸಮ್ ಮಾಡಿ, ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಹಾಗಲಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಒಂದು ಫೈನ್ ಪೇಸ್ಟ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಪಲ್ಯ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಕುಕ್ಕರಲ್ಲಿ ಒಂದು 5 ನಿಮಿಷದಲ್ಲಿ ಪಲ್ಯ ಆಗಿಬಿಡುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಮೊದಲಿಗೆ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಈ ರೀತಿ ಪ್ಯೂರಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಹಾಗಲಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿ ಹಾಕ್ಕೊಂಡು ಇದನ್ನು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾರ್ಮಲಾಗಿ ಬೆಂಡೆಕಾಯಿನ ಯಾವ ರೀತಿ ಫ್ರೈ ಮಾಡ್ಕೊತೀವಲ್ವ ಅದೇ ರೀತಿಯೇ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡಿರೋದನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಅಷ್ಟು ಹಾಗಲಕಾಯಿನೂ ಕೂಡ ತಗೊಳ್ತಾ ಇದ್ದೀನಿ, ಒಂದು ಕೂಡ ಬಿಡದೆ ತೆಗೆದಿಟ್ಕೊಂಡು ಅದಕ್ಕೇ ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಮಧ್ಯದಲ್ಲಿ ಸೀಳಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುಕ್ಕರಲ್ಲಿ ಒಂದು 5 ರಿಂದ 6 ನಿಮಿಷದಲ್ಲೇ ಪಲ್ಯನ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ.
ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಏನು ನಾವು ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಅದರ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರನ ಹಾಕ್ಕೊಳ್ತಾ ಇದ್ದೀನಿ, ಒಣ ಖಾರ. ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಕಹಿ ಬರಲ್ಲ ಅಂತ ಮೊದಲಿಗೆ ಕೊಬ್ಬರಿನ ರುಬ್ಬಿಟ್ಕೊಂಡಿರ್ತೀವಲ್ವ, ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಾಡಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು, ಹಾಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಳ್ತಿದ್ದೀನಿ. 2 ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಇನ್ನು ರಸಮ್ನು ಕೂಡ ಮಾಡಿಕೊಂಡೆ. ರಸಮ್ ಅಲ್ಲ, ಟೊಮೆಟೊ ಸಾರನ್ನು ಕೂಡ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಕೊಂಡು ಮೊನ್ನೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಕರ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮಜ್ಜಿಗೆ ಮೆಣಸಿನ್ಕಾಯಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹಾಗೆ ವೆರೈಟಿ ಹಪ್ಪಳ ಅಂತ ಮೊನ್ನೆ ತೋರಿಸಿದ್ದೆ ಅಲ್ವಾ, ಅದನ್ನು ಕೂಡ ಕರ್ಕೊಂಡಿದ್ದೆ. ಇನ್ನು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ, ಹಾಗಲಕಾಯಿ ಪಲ್ಯ, ಅನ್ನ ಮತ್ತು ಟೊಮೆಟೊ ಸಾರು, ಹಪ್ಪಳ, ಮಜ್ಜಿಗೆ ಮೆಣಸಿನ್ಕಾಯಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.